ನಮಸ್ಕಾರ ಸ್ನೇಹಿತರೆ, ಪಾಕಿಸ್ತಾನಕ್ಕೆ ಪಾಠ ಕಲಿಸೋಕೆ ಭಾರತ ಈ ಸಲ ಏನ್ ಮಾಡುತ್ತೆ ಅನ್ನೋ ಪ್ರಶ್ನೆ ಇರೋ ಹೊತ್ತಲ್ಲಿ ಭಾರತದ ನೌಕಾಪಡೆ, ಪಾಕಿಸ್ತಾನದ ಮುಂದೆ ಬಹಳ ಸುಪೀರಿಯರ್ ಆಗಿರೋ ನಮ್ಮ ನೌಕಾಪಡೆ ಈಗ ತನ್ನ ಶಕ್ತಿ ಪ್ರದರ್ಶನವನ್ನ ಆರಂಭ ಮಾಡಿದೆ. ಏರ್ಕ್ರಾಫ್ಟ್ ಕ್ಯಾರಿಯರ್ ವಿಮಾನ ವಾಹಕ ಯುದ್ಧ ನೌಕೆ ತೇಲುವ ಏರ್ ಬೇಸ್ INS ವಿಕ್ರಾಂತ್ ಅನ್ನ ಪಾಕಿಸ್ತಾನದ ಎದೆ ಮುಂದೆ ತಗೊಂಡು ಹೋಗಿ ನಿಲ್ಸಕ್ಕೆ ಅರಬ್ಬಿ ಸಮುದ್ರಕ್ಕೆ ಕಾರವಾರ ನೌಕಾನೆಲೆಯಿಂದ INS ವಿಕ್ರಾಂತ್ ಅನ್ನ ಕೂಡ ಇಳಿಸಲಾಗಿದೆ. ಈಗ ಹಾಗಿದ್ರೆ ಭಾರತ ಪಾಕಿಸ್ತಾನಕ್ಕೆ ಏನ್ ಮಾಡೋಕ್ ಹೊರಟಿದೆ? ಸ್ನೇಹಿತರೆ, ನಾವೀಗ ಹೇಳೋ ಯಾವುದೇ ಮಾಹಿತಿ ಇದೆಯಲ್ಲ, ಇದು ಯಾವ್ದು ನಾವು ಗೂಢಚಾರರಲ್ಲ, ಪಬ್ಲಿಕ್ಲಿ ಅವೈಲೇಬಲ್ ಇರೋ ಇನ್ಫಾರ್ಮೇಶನ್ ಇದ್ದು ನಾವು ಪ್ರತಿ ಸಲ ಹೇಳ್ತಾ ಇರ್ತೀವಿ. ಆದ್ರೆ ಕೆಲವರು ಅರ್ಥನೇ ಮಾಡ್ಕೊಳ್ತಿಲ್ಲ, ಕೆಲ ಪ್ರೀತಿಯ ವೀಕ್ಷಕರು. ಸ್ನೇಹಿತರೆ, ಇದು ಪಬ್ಲಿಕ್ಲಿ ಅವೈಲೇಬಲ್ ಇನ್ಫಾರ್ಮೇಶನ್ ಅಂದ್ರೆ ಖುದ್ದು ಭಾರತೀಯ ನೌಕಾಪಡೆ ಅವರೇ ವಿಡಿಯೋ ಶೇರ್ ಮಾಡಿ, ನೋಡಿ ನಾವು ಹೇಗೆ ಮಾಡ್ತಿದೀವಿ ಅಂತ ಹೇಳಿ ಅವರೇ ಇಂಡಿಯನ್ ನೇವಿಯ ಟ್ವಿಟರ್ ಅಕೌಂಟ್ ಓಪನ್ ಮಾಡಿ, ಈಗ ಎಕ್ಸ್ ಅಂತ ಆಗಿದೆಯಲ್ಲ, ಓಪನ್ ಮಾಡಿ ನೋಡಿ ಅವ್ರು ಏನೇನು ಶೇರ್ ಮಾಡ್ತಿದ್ದಾರೆ ಅಂತ. ಆ ರೀತಿ ಇಂಡಿಯನ್ ನೇವಿನೇ ಬೇರೆ ಬೇರೆ ಕಡೆ ಶೇರ್ ಮಾಡಿರೋ ಮಾಹಿತಿಯನ್ನ, ಭಾರತ ಸರ್ಕಾರವೇ ಬೇರೆ ಬೇರೆ ಕಡೆ ಶೇರ್ ಮಾಡಿರೋ ಮಾಹಿತಿಯನ್ನ ಈ ದೇಶದ ಪ್ರಜೆಗಳಿಗೆ ತಲುಪಿಸೋ ಪ್ರಯತ್ನ ಮಾಡ್ತಾ ಇದೀವಿ. ಈ ದೇಶದ ಪ್ರಜೆಗಳು ಎಲ್ಲೆಲ್ಲ ಬೇರೆ ಬೇರೆ ಕಡೆ ಹೋಗಿ ಅವರೇ ಹುಡ್ಕೋದ್ ಬೇಡ ಅಂತ ನಾವು ಈಸಿ ಮಾಡ್ತಾ ಇದೀವಿ ಅಷ್ಟೇ. ಬೇರೆ ರಾಷ್ಟ್ರಗಳಿಗೆ, ಶತ್ರು ರಾಷ್ಟ್ರಗಳಿಗೆ ಇದರಿಂದ ಯಾವುದೇ ರೀತಿಯ ಎಳ್ಳಿನ ಕಾಳಿನಷ್ಟು ಅನುಕೂಲ ಆಗೋದಿಲ್ಲ ಭಾರತದ ಶತ್ರುಗಳಿಗೆ. ಭಾರತದ ಶತ್ರುಗಳು ಪಬ್ಲಿಕ್ಲಿ ಅವೈಲೇಬಲ್ ಇರೋ ಇನ್ಫಾರ್ಮೇಶನ್ ಬಿಟ್ಟು ಗೂಢಚರ್ಯೆ ಇನ್ನು ನೆಕ್ಸ್ಟ್ ಲೆವೆಲ್ ಅಲ್ಲಿ ಮಾಡ್ತಾ ಇರ್ತಾರೆ. ನಮ್ಮ ರಾಷ್ಟ್ರ ಹೇಗೆ, ಭಾರತ ಹೇಗೆ ಶತ್ರು ರಾಷ್ಟ್ರಗಳಲ್ಲಿ ಒಳಗೆ ಕೂತ್ಕೊಂಡು ಗೂಢಚರ್ಯೆ ಮಾಡಿ ಇನ್ಸೈಡ್ ಇನ್ಫಾರ್ಮೇಶನ್ ತೆಗಿತಾ ಇರುತ್ತೋ, ಪಬ್ಲಿಕ್ಲಿ ಇಲ್ಲೇ ಇರೋ ಇನ್ಫಾರ್ಮೇಶನ್ ಅನ್ನು ಕೂಡ ತೆಗೆಯೋಕೆ ಪ್ರಯತ್ನ ಪಡ್ತಾ ಇರುತ್ತೋ, ಹಾಗೆ ಅವರು ಕೂಡ ಪ್ರಯತ್ನ ಪಡ್ತಾ ಇರ್ತಾರೆ. ಅದಕ್ಕೆ ನೀವು ಆಗಾಗ ಬೇರೆ ಬೇರೆ ಸರ್ಕಾರಿ ಅಧಿಕಾರಿಗಳ ಹನಿ ಟ್ರ್ಯಾಪು, ಸಿಕ್ಕಾಕೊಂಡ್ ಬೀಳೋದು, ಫೇಸ್ಬುಕ್ ಅಲ್ಲಿ ಸಂಬಂಧ ಬೆಳೆಸೋದು, ಇದೆಲ್ಲ ನೀವು ನೋಡಿರ್ಬೋದು. ಆ ರೀತಿ ಆಗಿರೋದು. ಹಂಗಿರ್ಬೇಕಾದ್ರೆ ಪಬ್ಲಿಕ್ಲಿ ಅವೈಲೇಬಲ್ ಇರೋ ಇನ್ಫಾರ್ಮೇಶನ್ ನ ನಮ್ಮ ಚಾನಲ್ ನೋಡಿಕೊಂಡು ತಗೊಳ್ಳುವಂತ ಅನಿವಾರ್ಯತೆ ಯಾವ ಶತ್ರು ರಾಷ್ಟ್ರಗಳಿಗೂ ಇರುವುದಿಲ್ಲ. ಇದನ್ನ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಮ್ಮ ಉದ್ದೇಶ ಏನು ಅಂತ ಹೇಳಿದ್ರೆ, ಈ ಟೆನ್ಸ್ ಮೂಮೆಂಟ್ ಇರೋ ಸಂದರ್ಭದಲ್ಲಿ, ಈ ಉದ್ವೇಗದ ವಾತಾವರಣ ಇರೋ ಟೈಮ್ನಲ್ಲಿ ದೇಶ ಅಂದ್ರೆ ಯಾರು? ಆ ದೇಶದ ಜನರು, ನಾಗರಿಕರು. ಅವರಿಗೆ ಎಷ್ಟಾಗುತ್ತಷ್ಟು ಪರಿಸ್ಥಿತಿಯ ಅವೇರ್ನೆಸ್, ಸಿಚುವೇಶನಲ್ ಅವೇರ್ನೆಸ್ ಅನ್ನ, ಆ ಸನ್ನಿವೇಶದ ಅವೇರ್ನೆಸ್ ಅನ್ನ, ಆ ಸನ್ನಿವೇಶದ ಪರಿಚಯವನ್ನ, ಅದರ ಎಲ್ಲ ಆಯಾಮಗಳನ್ನ ನೀಟಾಗಿ ಅವರಿಗೆ ಅರ್ಥ ಆಗೋ ಭಾಷೆಯಲ್ಲಿ ಸರಳವಾಗಿ ತಲುಪಿಸೋ ಪ್ರಯತ್ನ ಅಷ್ಟೇ ನಾವು ಮಾಡ್ತಿರೋದು. ಹಾಗಾಗಿ ಆ ವಿಚಾರವನ್ನ ಮೈಂಡಲ್ಲಿ ಇಟ್ಕೊಂಡೇ ವರದಿಯನ್ನು ನಾವು ಆರಂಭ ಮಾಡ್ತಾ ಇದ್ದೀವಿ ಸ್ನೇಹಿತರೆ. ಸೊ ಈ ಸಲ ಭಾರತೀಯ ನೌಕಾಪಡೆಯ ನೀವು ಸೋಷಿಯಲ್ ಮೀಡಿಯಾ ಅಕೌಂಟ್ಗಳನ್ನ ತೆಗೆದು ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಅಗ್ರೆಸಿವ್ ಆಗಿ ಅವರು ಪಾಕಿಸ್ತಾನವನ್ನ ಹೆದರಿಸೋ ಪ್ರಯತ್ನವನ್ನ ಮಾಡ್ತಿದ್ದಾರೆ ಅಂತ. ನೇವಿಯನ್ನ ಬಳಸಿ ಹಾಗಾದ್ರೆ ಭಾರತ ಈ ಸಲ ಪಾಕಿಸ್ತಾನವನ್ನ ಬ್ಲಾಕ್ ಮಾಡುತ್ತಾ? ಯಾಕಂದ್ರೆ ಸಾಮಾನ್ಯವಾಗಿ ಕಾಶ್ಮೀರ ಸಮಸ್ಯೆ ಅಂತ ಬಂದಾಗ ಇಷ್ಟು ದಿನ ಭೂಸೇನೆ ಮತ್ತು ವಾಯುಪಡೆಗಳು ಮಾತ್ರ ಹೆಚ್ಚಿನ ಅಲರ್ಟ್ನೆಸ್ ನಲ್ಲಿರ್ತಾ ಇದ್ವು. ಸೇನಾ ಜಮಾವಣೆ ಆಗ್ತಾ ಇತ್ತು, ವಾಯುಪಡೆ ಕೂಡ ರೆಡಿ ಆಗಿರ್ತಾ ಇತ್ತು. ಆದ್ರೆ ಈ ಸಲ ಅತಿ ಹೆಚ್ಚು ಆಕ್ಟಿವ್ ಆಗಿರೋದು ನೌಕಾಪಡೆ. ಕಳೆದ ಒಂದು ವಾರದಿಂದ ಅರಬ್ಬಿ ಸಮುದ್ರದಲ್ಲಿ ಗಸ್ತು ಮೇಲೆ ಗಸ್ತು ತಿರುಗ್ತಾ ಇದ್ದಾರೆ. ಸಾಲು ಸಾಲು ಕ್ಷಿಪಣಿಗಳನ್ನ ಹಾರಿಸ್ತಾ ಇದ್ದಾರೆ. ಹಡಗಿನಿಂದಲೇ ಕ್ಷಿಪಣಿಗಳನ್ನ ಹಾರಿಸ್ತಾ ಇದ್ದಾರೆ. ಹಡಗಿನಿಂದ ಕ್ಷಿಪಣಿ ಹಾರಿಸಿ ಸಮುದ್ರದಲ್ಲಿರೋ ಬೇರೆ ಟಾರ್ಗೆಟ್ ಅನ್ನ ಹೊಡಿತಾ ಇದ್ದಾರೆ. ಬಲಿಷ್ಠ ಹಡಗುಗಳ ನಿಯೋಜನೆ ಮಾಡಲಾಗ್ತಾ ಇದೆ. ಎಲ್ಲಾದರೂ ಸರಿ, ಹೇಗಾದರೂ ಸರಿ, ಯಾವಾಗ್ಲಾದರೂ ಸರಿ ಅಂತ ದೊಡ್ಡ ಘೋಷ ವಾಕ್ಯವನ್ನ ಖುದ್ದು ಇಂಡಿಯನ್ ನೇವಿ ತನ್ನ ಸೋಷಿಯಲ್ ಮೀಡಿಯಾ ಅಕೌಂಟ್ ನಲ್ಲಿ ಪೋಸ್ಟ್ ಮಾಡಿ ವಾರ್ನಿಂಗ್ ಕೊಟ್ಟಿದೆ. ಇದರ ಪರಿಣಾಮ ಜಲಗಡಿಯಲ್ಲೂ ಕೂಡ ಪಾಕಿಸ್ತಾನಕ್ಕೆ ಜಲ ಕಳಚಿಕೊಂಡು ಹೊರಬರಬೇಕು, ಆ ರೀತಿ ಪ್ರೆಷರ್ ಅನ್ನ ನೇವಿ ಉಂಟು ಮಾಡ್ತಾ ಇದೆ. ಹಾಗಿದ್ರೆ ಅರಬ್ಬಿ ಸಮುದ್ರದಲ್ಲಿ ಭಾರತ ಮಾಡ್ತಿರೋದೇನು? ಭೂಸೇನೆಗಿಂತ ವಾಯುಸೇನೆಗಿಂತ ನೌಕಾಪಡೆಯೇ ಈ ಸಲ ಜಾಸ್ತಿ ಯಾಕೆ ಸೌಂಡ್ ಮಾಡ್ತಾ ಇದೆ? ಆ ಒಂದೇ ಒಂದು ಅಸ್ತ್ರಕ್ಕೆ ಪಾಕ್ ಹೆದರುತ್ತಿರೋದು ಯಾಕೆ? INS ವಿಕ್ರಾಂತ್ ಯಾಕೆ ಹೆದರ್ತಾ ಇದೆ? ಅದನ್ನ ಅಖಾಡ ಕೀಳಿಸೋ ಮೂಲಕ, INS ವಿಕ್ರಾಂತನ ಸಮುದ್ರ ಕೀಳಿಸೋ ಮೂಲಕ ಪಾಕಿಸ್ತಾನದ ಎದೆಯಲ್ಲಿ ಭಯವನ್ನ ಹುಟ್ಟಿಸ್ಬಿಡ್ತಾ ಭಾರತ. ಎಲ್ಲವನ್ನ ಈ ವರದಿಯಲ್ಲಿ ನಾವು ಚರ್ಚೆ ಮಾಡ್ತಾ ಹೋಗೋಣ. ಆ ಕಡೆ ತನಕ ಮಿಸ್ ಮಾಡಿದೆ ನೋಡಿ. ಏನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ ಸಿಂಗಪುರ್ ಮಲೇಷ್ಯಾಗೆ 7 ಸ್ಯಾಂಡ್ಸ್ ಟೂರಿಸಂ ಮತ್ತೊಂದು ಟ್ರಿಪ್ ಆಯೋಜಿಸಿದೆ. ಆಫರ್ ಪ್ರೈಸ್ 1,05,000 ರೂಪಾಯಿ ಮಾತ್ರ. ಸಿಂಗಪುರ್ ಮಲೇಷ್ಯಾ 5 ನೈಟ್ 6 ಡೇ ಟ್ರಿಪ್ ಇದು. ಈ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್, ವೀಸಾ, 4 ಸ್ಟಾರ್ ಹೋಟೆಲ್ ಸ್ಟೇ, ಇಂಡಿಯನ್ ಫುಡ್, AC ಟ್ರಾನ್ಸ್ಪೋರ್ಟೇಷನ್ ಮತ್ತು ಕನ್ನಡ ಟೂರ್ ಮ್ಯಾನೇಜರ್ ಸೌಲಭ್ಯ ಇರುತ್ತೆ. ಎಲ್ಲೆಲ್ಲಿ ಹೋಗೋದಿರುತ್ತೆ ಅಂತ ನೋಡಿದ್ರೆ ಯೂನಿವರ್ಸಲ್ ಸ್ಟುಡಿಯೋಸ್, ನೈಟ್ ಸಫಾರಿ, ಗಾರ್ಡನ್ಸ್ ಬೈ ದ ಬೇ, ಕ್ಲೌಡ್ ಫಾರೆಸ್ಟ್, ಸೆಂಟೋಸಾ ಐಲ್ಯಾಂಡ್ ಕೇಬಲ್ ಕಾರ್, ಸಿಂಗಪುರ್ ಸಿಟಿ ಟೂರ್, ಕೌಲಾ ಸಿಟಿ ಟೂರ್, ಜೆಂಟಿಂಗ್ ಹೈಲ್ಯಾಂಡ್ ವಿತ್ ಬಾಟು ಕೇವ್ಸ್, ಪೆಟ್ರಾನ್ಸ್ ಟ್ವಿನ್ ಟವರ್ ಎಲ್ಲ ಹೋಗೋದಿರುತ್ತೆ. ಹೊರಡೋ ದಿನ 19 ಜೂನ್ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಈಗಲೇ ಬುಕ್ ಮಾಡಬಹುದು. ಒಂದು ವಾರದಲ್ಲಿ ಮಿಂಚಿನಂತ ಪರೀಕ್ಷೆ, ಪಾಕಿಸ್ತಾನಕ್ಕೆ ನಿದ್ರೆ ಇಲ್ಲದ ರಾತ್ರಿಗಳು.
ಸ್ನೇಹಿತರೆ, ಕಳೆದ ಒಂದು ವಾರದಿಂದ ಪಾಕಿಸ್ತಾನಕ್ಕೆ ಅರಬ್ಬಿ ಸಮುದ್ರ ಕೂಡ ದೊಡ್ಡ ಆತಂಕದ ಗೂಡಾಗ್ತಿದೆ. ಅಫ್ಕೋರ್ಸ್ ಕಾಶ್ಮೀರ ಉಗ್ರ ದಾಳಿಯಾದಾಗಿನಿಂದ ಪಾಕ್ಗೆ ಯುದ್ಧದ ಭಯ ಶುರುವಾಗಿದೆ. ಇದೇ ಕಾರಣಕ್ಕೆ ಅವರು ಗಡಿಗಳಲ್ಲಿ ಉಗ್ರರನ್ನೆಲ್ಲ ಖಾಲಿ ಮಾಡಿಸಿ ಬೇರೆ ಕಡೆಗೆ ಸ್ಥಳಾಂತರ ಮಾಡಿಸಿದ್ದಾರೆ. ಪಾಕ್ ನಾಯಕರು ಕೂಡ ಹೊಡಿಬೇಡಿ, ಹೊಡೆದ್ರೆ ಚೆನ್ನಾಗಿರಲ್ಲ, ಹೊಡೆದ್ರೆ ಅಣ್ವಸ್ತ್ರ ತರ್ತೀವಿ ನಾವು ಅಂತೆಲ್ಲ ನರ್ವಸ್ ಆಗಿದ್ದಾರೆ. ಸಾಂಪ್ರದಾಯಿಕ ಯುದ್ಧ ಮಾಡಿದ್ರೆ ಸೋಲೋದು ಗ್ಯಾರಂಟಿ ಅನ್ನೋದು ಪಾಕ್ ನಾಯಕರ ಮಾತಲ್ಲೇ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಅದಕ್ಕೆ ಮಾತೆತ್ತಿದ್ರೆ ಅಣ್ವಸ್ತ್ರ ಅಂತ ಪಠಣೆ ಮಾಡ್ತಿದ್ದಾರೆ. ಆದ್ರೆ ಭಾರತ ಒಂದೂ ರಿಯಾಕ್ಷನ್ ಕೊಡ್ತಾ ಇಲ್ಲ. ತನ್ನ ಪಾಡಿಗೆ ತಾನು ತನ್ನ ಅಸ್ತ್ರಗಳನ್ನು ಒಂದೊಂದೇ ಎತ್ತಿ ಹಿಂಗೆ ತೋರಿಸಿ ಪಾಕಿಸ್ತಾನಕ್ಕೆ ಹೆದರಿಸ್ತಾ ಇದೆ. ಅದರಲ್ಲೂ ಭಾರತದ ನೌಕಾಪಡೆ ಪಾಕಿಸ್ತಾನಕ್ಕೆ ನಿದ್ರೆ ಇಲ್ಲದ ರಾತ್ರಿಗಳನ್ನು ಕೊಡ್ತಾ ಇದೆ. ಗುರುವಾರ ಅಂದ್ರೆ ಕಾಶ್ಮೀರ ದಾಳಿ ನಡೆದ ಕೆಲವೇ ಗಂಟೆಗಳಲ್ಲಿ INS ಸೂರತ್ ಸರ್ಫೇಸ್ ಟು ಏರ್ ಮಿಸೈಲ್ ಟೆಸ್ಟ್ ಮಾಡಿ ವಾರ್ನಿಂಗ್ ಕೊಟ್ಟಿತ್ತು. ಈ INS ಸೂರತ್ ವಿಶ್ವದ ಅತಿದೊಡ್ಡ ಡಿಸ್ಟ್ರಾಯರ್ಗಳ ಪೈಕಿ ಒಂದಾಗಿದೆ. ಶತ್ರು ಹಡಗುಗಳನ್ನ, ಏರ್ಕ್ರಾಫ್ಟ್ಗಳನ್ನ, ಶತ್ರುಗಳ ಕರಾವಳಿ ಭಾಗದ ಫೆಸಿಲಿಟಿಯನ್ನ ಡಿಸ್ಟ್ರಾಯ್ ಮಾಡೋ ಸಾಮರ್ಥ್ಯ ಹೊಂದಿದೆ. ಭಾರತ ರಷ್ಯಾ ನಿರ್ಮಿತ ಬ್ರಹ್ಮೋಸ್, ಇಸ್ರೇಲ್ ನಿರ್ಮಿತ ಬರಾಕ್, ಟಾರ್ಪೆಡೋ, ಆಂಟಿ ಸಬ್ಮರೀನ್ ರಾಕೆಟ್ಸ್ ಎಲ್ಲ ಇದರಲ್ಲಿರ್ತವೆ. ಇದೊಂದು ಸ್ಟೆಲ್ತ್ ಡಿಸ್ಟ್ರಾಯರ್. ಶತ್ರುಗಳ ರೆಡಾರ್ಗಳಿಗೂ ಗುರುತಿಸೋದು ಕಷ್ಟ. AI ಟೆಕ್ನಾಲಜಿಯನ್ನು ಕೂಡ ಅಳವಡಿಸಲಾಗಿದೆ ಇದರಲ್ಲಿ. 2025 ಜನವರಿಯಿಂದ ಅಂದ್ರೆ ಇತ್ತೀಚೆಗೆ ಮೊನ್ನೆ ಅಷ್ಟೇ ಇದು ಭಾರತದ ಸೇನೆಗೆ ಸರ್ವಿಸ್ಗೆ ಜಾಯ್ನ್ ಆಗಿದೆ. ಭಾರತದ ಮೋಸ್ಟ್ ಅಡ್ವಾನ್ಸ್ಡ್ ಡಿಸ್ಟ್ರಾಯರ್ ಅಂತ ಕರೆಸ್ಕೊಡುತ್ತೆ. ಸೊ ಇಂಥ ಆಯುಧದಲ್ಲಿ ಮಿಸೈಲ್ ಹಾರಿಸೋ ಮೂಲಕ ಮೊನ್ನೆ ಭಾರತ ಮೊದಲ ವಾರ್ನಿಂಗ್ ಕೊಟ್ಟಿದೆ. ನಿಮ್ಮ ಗಮನಕ್ಕಿರಲಿ ಸ್ನೇಹಿತರೆ, ಯುದ್ಧ ಆದರೆ ಅದರಲ್ಲಿ ಅತಿ ದೊಡ್ಡ ಅಸೆಟ್ ಆಗೋದು ಡಿಸ್ಟ್ರಾಯರ್ಗಳು. ನಮ್ಮ ನೌಕೆಗಳನ್ನು ಕಾಪಾಡಿ ಬೇರೆ ನೌಕೆಗಳನ್ನು ಹೊಡೆದು ಹಾಕೋ ಕೆಲಸ ಇವು ಮಾಡ್ತವೆ. ಭಾರತದ ಹತ್ರ ಇಂಥ 13 ಡಿಸ್ಟ್ರಾಯರ್ಸ್ ಇವೆ. ಪಾಕಿಸ್ತಾನದ ಬಳಿ ಇರೋದು 2 ಡಿಸ್ಟ್ರಾಯರ್ಸ್. ಅವುಗಳನ್ನು ಡಿಸ್ಟ್ರಾಯ್ ಮಾಡಿದ್ರೆ ಡಿಸ್ಟ್ರಾಯರ್ಸೇ ಇಲ್ಲ ಅವರ ಹತ್ರ. ಸೊ ಈ ಆಯುಧ ತುಂಬಾ ಇಂಪಾರ್ಟೆಂಟ್. ಇದರಲ್ಲೇ ಮಿಸೈಲ್ ಟೆಸ್ಟ್ ಮಾಡಿ ಮೊದಲ ದಿನವೇ ಭಾರತ ಪಾಕಿಸ್ತಾನಕ್ಕೆ ಎಚ್ಚರಿಕೆ ಕೊಟ್ಟಿದೆ. ನೇವಿ ಪಾಕಿಸ್ತಾನಕ್ಕೆ ಎಚ್ಚರಿಕೆ ಕೊಟ್ಟಿದೆ. ಇದನ್ನು ಅರಗಿಸಿಕೊಂಡು ರಾತ್ರಿಯಿಡೀ ಕನವರಿದ ಪಾಕಿಸ್ತಾನ ಶುಕ್ರವಾರ ತಾನು ಪರೀಕ್ಷೆ ಮಾಡೋದಾಗಿ ಹೇಳಿತ್ತು. ಆದರೆ ಶುಕ್ರವಾರ ಕೂಡ ಭಾರತ ಇನ್ನೊಂದು ಆಘಾತ ಕೊಡ್ತು. ಕರ್ನಾಟಕದಿಂದ ಹೊರಟ ಹಂಟರ್. ಸ್ನೇಹಿತರೆ, ಗುರುವಾರದ ಮಿಸೈಲ್ ಶಾಕ್ನಲ್ಲಿದ್ದ ಪಾಕಿಸ್ತಾನಕ್ಕೆ ಶುಕ್ರವಾರ INS ವಿಕ್ರಾಂತ್ ನಿಯೋಜನೆ ಮೂಲಕ ಭಾರತ ಇನ್ನೊಂದು ಶಾಕ್ ಕೊಟ್ಟಿದೆ. ಈ INS ವಿಕ್ರಾಂತ್ ನಿಯೋಜನೆ ಎಂಥ ತಳಮಳ ಸೃಷ್ಟಿ ಮಾಡಿದೆ ಅಂದ್ರೆ ಪಾಕ್ ಮಾಧ್ಯಮಗಳು, ಅಲ್ಲಿನ ಡಿಫೆನ್ಸ್ ಎಕ್ಸ್ಪರ್ಟ್ಗಳು ಎಲ್ಲರೂ ಹೆದರುಕೊಂಡೇ ವರದಿ ಮಾಡಿದ್ದಾರೆ. ಯಾಕಂದ್ರೆ ಈ ವಿಕ್ರಾಂತ್ ಬರೀ ಶಿಪ್ ಅಲ್ಲ, ಇದು ತೇಲುವ ಏರ್ ಬೇಸ್. ಇದರ ಹಿಂದೆ ಮುಂದೆ ಅಕ್ಕಪಕ್ಕ ಒಂದು ಪಡೆನೇ ಮೂವ್ ಆಗ್ತಾ ಇರುತ್ತೆ. ಒಂದು ಸೇನಾಪಡೆ, ತೇಲ್ತಾ ಹೋಗೋ ಸೇನಾಪಡೆ ಅನ್ಕೊಳ್ಳಿ, ಬರೀ ಏರ್ ಬೇಸು ಅಲ್ಲ. ಬರೀ INS ವಿಕ್ರಾಂತ್ ಮೇಲೇನೆ 36 ವಿಮಾನಗಳನ್ನ ಅದ್ರ ಮೇಲೆ ಬೆನ್ನ ಮೇಲೆ ಹಾಕೊಂಡು ಸವಾರಿ ಮಾಡುತ್ತೆ. 1600 ಸೈನಿಕರು, ಅಟ್ಯಾಕ್ ಹೆಲಿಕಾಪ್ಟರ್ಗಳು, ಅರ್ಲಿ ವಾರ್ನಿಂಗ್ ಸಿಸ್ಟಮ್ಸ್, ಬರಾಕ್ ಮಿಸೈಲ್ಸ್, ಹೀಗೆ ಒಂದು ಮಿನಿ ಸೇನಾ ಪಡೆನೆ ಸಮುದ್ರದಲ್ಲಿ ಮೂವ್ ಆಗ್ತಾ ಹೋಗುತ್ತೆ. ಯುದ್ಧ ಭೂಮಿಯನ್ನ ಪಾಕಿಸ್ತಾನದ ಕರಾವಳಿ ತೀರಕ್ಕೆ ತಗೊಂಡೋಗಿ ಅಲ್ಲಿ ನಿಲ್ಲಿಸೋ ಸಾಮರ್ಥ್ಯ ಇದಕ್ಕಿರುತ್ತೆ. ಬರಾಕ್ ಮಿಸೈಲ್ ಅಂತೂ 100 ಕಿಲೋಮೀಟರ್ ದೂರದಲ್ಲಿದ್ದಾಗಲೇ ಶತ್ರುವನ್ನ ಹೊಡೆದು ಹಾಕುತ್ತೆ. ಸದ್ಯ ಇದರಲ್ಲಿ MiG-29 ವಿಮಾನಗಳು ಕೂಡ ಇದ್ದು ಶೀಘ್ರದಲ್ಲಿ ಈ ಜಾಗಕ್ಕೆ ರಫೇಲ್ ಮರೈನ್ ಜೆಟ್ಸ್ ಕೂಡ ಬಂದು ಕೂರಲಿವೆ. ಅದರ ಡೀಲ್ಗೆ ಆಲ್ರೆಡಿ ಫ್ರಾನ್ಸ್ನೊಂದಿಗೆ ಭಾರತ ಇವತ್ತೇ ಸೈನ್ ಹಾಕಿದೆ. ಆದರೆ ಅವುಗಳು ಬರೋದು ಲೇಟ್ ಆಗುತ್ತೆ, ಇನ್ನೂ 5-6 ವರ್ಷ ಬೇಕಾಗ್ಬೋದು. ಆದರೆ ಅಲ್ಲಿ ತನಕ ಸಾಕಷ್ಟು ಅಡ್ವಾನ್ಸ್ಡೇ ಆಗಿರೋ MiG-29K ವಿಮಾನಗಳು ಇದರಿಂದ ಹಾರಲಿವೆ. ಇದರ ಡೆಕ್ನಿಂದ, INS ವಿಕ್ರಾಂತ್ ಡೆಕ್ನಿಂದ ಇಲ್ಲಿಂದ ಹಾರೋ ಈ ವಿಮಾನಗಳು ಪಾಕಿಸ್ತಾನದ ಹಡಗುಗಳನ್ನ, ಏರ್ ಕ್ರಾಫ್ಟ್ಗಳನ್ನ, ನೆಲದ ಮೇಲಿನ ಟಾರ್ಗೆಟ್ಗಳನ್ನ ಧ್ವಂಸ ಮಾಡೋ ಸಾಮರ್ಥ್ಯ ಹೊಂದಿವೆ. ಶತ್ರು ಮಿಸೈಲ್ಗಳ ದಿಕ್ಕು ತಪ್ಪಿಸೋ ಟೆಕ್ನಾಲಜಿ ಕೂಡ ಇದರಲ್ಲಿದೆ. ನಮ್ಮ ಕೊಚ್ಚಿನ್ ಶಿಪ್ ಯಾರ್ಡ್ ಇದನ್ನು ನಿರ್ಮಾಣ ಮಾಡಿದೆ. 2022ರಲ್ಲಿ ಸೇನೆಗೆ ಸೇರಿದೆ. ಫುಲ್ ಲೋಡ್ ಆದರೆ 45,000 ಟನ್ ತೂಗುತ್ತೆ. ಉದ್ದ ಎಷ್ಟಿದೆ ಗೊತ್ತಾ? 1/4 ಕಿಲೋಮೀಟರ್ ಉದ್ದ ಇದೆ. 250 ಮೀಟರ್ ಉದ್ದ. ಗಂಟೆಗೆ 50 ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತೆ. ಒಂದು ಸಲ ತೈಲ ತುಂಬಿದ್ರೆ 13,000 ಕಿಲೋಮೀಟರ್ಗಿಂತಲೂ ದೂರ ಪ್ರಯಾಣ ಮಾಡುತ್ತೆ. ಇದೇ ಕಾರಣಕ್ಕೆ ಇದನ್ನ ಮದರ್ ಆಫ್ ಆಲ್ ಶಿಪ್ಸ್ ಅಂತ ಕರಿತೀವಿ ನಮ್ಮ ನೇವಿಯಲ್ಲಿ. ಶುಕ್ರವಾರ ಇದನ್ನೇ ಪಾಕಿಸ್ತಾನದ ಎದೆ ಮೇಲೆ ತಗೊಂಡು ಹೋಗಿ ನಿಲ್ಲಿಸೋಕೆ ನೌಕಾಪಡೆ ನಿರ್ಧಾರ ಮಾಡಿ ಸಮುದ್ರಕ್ಕಿಳಿತು. ಅರಬ್ಬಿ ಸಮುದ್ರಕ್ಕೆ INS ವಿಕ್ರಾಂತ್ ಇಳಿದು ಸ್ವಲ್ಪ ಮುಂದಕ್ಕೆ ಮೂವ್ ಆಯ್ತು ಅಂತ ಹೇಳಿದ್ರೆ ಪಾಕಿಸ್ತಾನಕ್ಕೆ ಎದೆ ಮೇಲೆ ರಥ ಬಂದಂಗೆ ಫೀಲ್ ಆಗುತ್ತೆ. ಇಂಟರ್ನ್ಯಾಷನಲ್ ಬಾರ್ಡರ್ ಅಂದ್ರೆ ಪಾಕಿಸ್ತಾನದ ಇಂಟರ್ನ್ಯಾಷನಲ್ ಜಲಗಡಿ ತನಕ ಹೋಗಿ ಇದು ಅಲ್ಲಿ ಗಸ್ತು ತಿರುಗ್ತಾ ಇದೆ. ಗಮನಿಸಬೇಕಾದ ಸಂಗತಿ ಅಂದ್ರೆ ಭಾರತದ ಬಳಿ ಇಂಥದ್ದೇ ಇನ್ನೊಂದು ಏರ್ಕ್ರಾಫ್ಟ್ ಕ್ಯಾರಿಯರ್ ಕೂಡ ಇದೆ. ನೀವು ಕೇಳಿರ್ಬೋದು INS ವಿಕ್ರಮಾದಿತ್ಯ. ಆದರೆ ಪಾಕಿಸ್ತಾನದ ಬಳಿ ಇದನ್ನು ಸರಿಗಟ್ಟೋ ಯಾವ ವಿಮಾನ ವಾಹಕ ಯುದ್ಧ ನೌಕೆಗಳು ಇಲ್ಲ. ಅವ್ರ ಹತ್ರ ವಿಮಾನ ವಾಹಕ ನೌಕೆಗಳೇ ಇಲ್ಲ.
ಹೀಗಾಗಿ ಭಾರತದ ಈ ದೊಡ್ಡ ಅಸ್ತ್ರವನ್ನ ಕಂಡು ಪಾಕಿಗಳು ಗಾಬರಿಯಾಗಿದ್ದಾರೆ. ಲಾಂಗ್ ರೇಂಜ್ ಮಿಸೈಲ್ಸ್ ಪರೀಕ್ಷೆ. ಇನ್ನು ಗುರುವಾರ ಮತ್ತು ಶುಕ್ರವಾರದ ಆಘಾತ ಸುಧಾರಿಸಿಕೊಳ್ಳೋ ಹೊತ್ತಿಗೆ ಭಾನುವಾರ ನೇವಿ ಮತ್ತೊಂದು ಆಘಾತ ಕೊಟ್ಟಿದೆ. ಮಲ್ಟಿಪಲ್ ಶಿಪ್ಗಳಲ್ಲಿ ಮಿಸೈಲ್ ಪರೀಕ್ಷೆ ನಡೆಸಿದೆ. ಟೈಮ್ಸ್ ಆಫ್ ಇಂಡಿಯಾ ವರದಿ ಪ್ರಕಾರ ಕನಿಷ್ಠ 290ರಿಂದ 450 ಕಿಲೋಮೀಟರ್ ದೂರದವರೆಗೆ ಹೋಗೋ ಮಿಸೈಲ್ಗಳನ್ನ ಟೆಸ್ಟ್ ಮಾಡಿದೆ. ಅಂದ್ರೆ 450 ಕಿಲೋಮೀಟರ್ ದೂರದಲ್ಲಿ ನಿಂತು ಪಾಕಿಸ್ತಾನದ ಟಾರ್ಗೆಟ್ಗಳನ್ನ ಧ್ವಂಸ ಮಾಡೋ ಸಾಮರ್ಥ್ಯ. ಆದರೆ ಹೊಸ ನೌಕಾ ಅಭ್ಯಾಸದಲ್ಲಿ ಸಾಕಷ್ಟು ಫ್ರಿಗೇಟ್ಸ್ ಗಳನ್ನ ಕೂಡ ಸೇರಿಸಿಕೊಳ್ಳಲಾಗಿದೆ. ಫ್ರಿಗೇಟ್ಸ್ ಅಂದ್ರೆ ಈ ರೀತಿ ಇರ್ತವೆ. ಇವುಗಳನ್ನ ಸಬ್ಮರೀನ್ ಗಳನ್ನ ಹೊಡೆಯೋಕೆ, ಏರ್ಕ್ರಾಫ್ಟ್ ಗಳನ್ನ ಹೊಡೆಯೋಕೆ, ಹಡಗುಗಳ ರಕ್ಷಣೆಗೆ ಯೂಸ್ ಮಾಡ್ತಾರೆ. 150ರಿಂದ 250 ಸಿಬ್ಬಂದಿ ಇರಬಹುದು ಇದರಲ್ಲಿ. ಇಂಥ ಅಸ್ತ್ರವನ್ನ ಸೇರಿಸಿ ಯುದ್ಧಾಭ್ಯಾಸ ಮಾಡಲಾಗಿದೆ. ಕಾರ್ಗಿಲ್ ಯುದ್ಧ ಬಳಿಕ ಭಾರತದ ನೌಕಾಪಡೆ ಈ ಪರಿ ಸಮರಾಭ್ಯಾಸ ಮಾಡಿರೋದು, ಈ ಪರಿ ಆಕ್ಟಿವ್ ಆಗಿ ಅರಬ್ಬಿ ಸಮುದ್ರದಲ್ಲಿ ಪಾಕಿಸ್ತಾನವನ್ನು ನಡುಗಿಸ್ತಿರೋದು ಇದೇ ಮೊದಲ ಬಾರಿ. ಹಾಗಿದ್ರೆ ಭಾರತದ ತಂತ್ರ ಏನು? ಸ್ನೇಹಿತರೆ, ಆಗ್ಲೇ ಹೇಳಿದ ಹಾಗೆ ಕಾಶ್ಮೀರ ವಿಚಾರ ಬಂದಾಗ ವಾಯುಪಡೆ ಮತ್ತು ಭೂಸೇನೆಗಳು ಮಾತ್ರ ಹೆಚ್ಚು ಅಲರ್ಟ್ ನಲ್ಲಿ ಇರ್ತಾ ಇದ್ವು. ಆದ್ರೆ ಈ ಬಾರಿ ವಿಶೇಷ ಅನ್ನೋ ಹಾಗೆ ನೌಕಾಪಡೆ ಹೆಚ್ಚಿನ ರೆಡಿನೆಸ್ ಅನ್ನ ತೋರಿಸ್ತಾ ಇದೆ. ಇದಕ್ಕೆ ಕಾರಣವನ್ನ ಈಗ ವಿಶ್ಲೇಷಣೆ ಮಾಡಲಾಗ್ತಿದೆ. ಆದ್ರೆ ಇಲ್ಲಿ ಯುದ್ಧ ಏನಾದ್ರೂ ಆದ್ರೆ ಭಾರತ ನೌಕಾಪಡೆ ಮೂಲಕ ಪಾಕಿಸ್ತಾನಕ್ಕೆ ಸರಿಯಾಗಿ ಕೊಡೋದಂತೂ ಗ್ಯಾರಂಟಿ. ಯುದ್ಧ ಆದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ಪಾಕಿಸ್ತಾನ ವಿಶಾಲ ಕರಾವಳಿಯನ್ನ ಹೊಂದಿರೋ ರಾಷ್ಟ್ರ. ಅವರ ಆರ್ಥಿಕ ರಾಜಧಾನಿ ಕರಾಚಿ ಇರೋದು ಕೂಡ ಇದೇ ಸಮುದ್ರದಲ್ಲಿ. ಪಾಕಿಸ್ತಾನದ 95% ಅಂತಾರಾಷ್ಟ್ರೀಯ ವ್ಯಾಪಾರ ನಡೆಯೋದು ಇದೇ ಅರಬ್ಬಿ ಸಮುದ್ರದಲ್ಲಿ. ಪಾಕಿಸ್ತಾನಕ್ಕೆ ಆಯಿಲ್ ಮತ್ತು ಗ್ಯಾಸ್ ಬರಬೇಕು ಅಂದ್ರೆ, ಅವರ ವಿಮಾನಗಳಿಗೆ ತೈಲ ತುಂಬಬೇಕು ಅಂದ್ರೆ ಇಲ್ಲಿಂದಲೇ ಬರಬೇಕು. ಇಲ್ಲಿರೋ ಆಯಿಲ್ ರಿಫೈನರೀಸ್ ಕೂಡ ಪಾಕಿಸ್ತಾನದ ದೊಡ್ಡ ಆಸೆಟ್. ಇನ್ನು ಹೇಳಬೇಕು ಅಂದ್ರೆ ಪಾಕಿಸ್ತಾನದ ನೇವಿ ಹೆಡ್ ಆಫೀಸ್ ಇರೋದು ಕೂಡ ಕರಾಚಿ ಹತ್ರ. ಸೊ ಪಾಕಿಸ್ತಾನ ಏನಾದರೂ ಹೆಚ್ಚಿಗೆ ಮಿಸುಕಾಡಿದ್ರೆ ಭಾರತೀಯ ನೇವಿ ಅರಬ್ಬಿ ಸಮುದ್ರದಲ್ಲಿ ನಿಂತ್ಕೊಂಡೆ ಪಾಕಿಸ್ತಾನವನ್ನ ಧ್ವಂಸ ಮಾಡಿಬಿಡಬಹುದು. ಧ್ವಂಸ ಮಾಡೋಕ್ಕಿಂತ ಮುಂಚೆ ಪ್ರದೇಶವನ್ನ ಸುತ್ತುವರೆದ್ರೂ ಕೂಡ ಸಾಕು. ಈ ಮುಂಚೆ ಆಪರೇಷನ್ ಟ್ರೈಡೆಂಟ್ ನಡೆದ ಸಂದರ್ಭದಲ್ಲಿ ಭಾರತ ಇದೇ ರೀತಿ ಮಾಡಿತ್ತು. ಭಾರತದ ಬ್ಲಾಕೇಡ್ ಅನ್ನ, ಭಾರತ ಸುತ್ತುವರೆದಿದ್ದನ್ನ ಮೀರಿ ನೀರಿಗೆ ಬಂದು ಎದುರಾಬದ್ರಾದ ಪಾಕ್ ಹಡಗುಗಳನ್ನ ಮುಲಾಜಿಲ್ಲೇ ನೀರಿಗೆ ಮುಳುಗಿಸಿತ್ತು ಭಾರತ. ಸೊ ಪಾಕ್ ಯುದ್ಧ ಮುಂದುವರಿಸಬಾರದು ಅಂದ್ರೆ, ಪಾಕ್ ನಿಶ್ಶಕ್ತವಾಗಬೇಕು ಅಂದ್ರೆ ಇಲ್ಲಿ ಪಾಕಿಸ್ತಾನವನ್ನ ಬ್ಲಾಕ್ ಮಾಡಿದ್ರೂ ಸಾಕು. ಜೊತೆಗೆ ಹೊರಗಿನಿಂದ ಆಯುಧ ಬಂದ್ರೆ ಭಾರತದ ವಿರೋಧಿಗಳು ಕದ್ದು ನಾವು ಯುದ್ಧದಲ್ಲಿ ಸಪೋರ್ಟ್ ಮಾಡಲ್ಲಪ್ಪ ಅಂತ ಸುಳ್ಳು ಹೇಳಿ ಆಮೇಲೆ ಕದ್ದು ಮುಚ್ಚಿ ಹಡಗುಗಳಲ್ಲಿ ಆಯುಧ ಕಳಿಸಿದ್ರೆ ಅದು ಕೂಡ ಪಾಕಿಸ್ತಾನಕ್ಕೆ ತಲುಪದಂತೆ ನೇವಿ ಅಡ್ಡ ನಿಂತ್ಕೊಂಡು ತಡಿಬಹುದು. ಯಾಕಂದ್ರೆ ವಿಮಾನ ಮೂಲಕ ಎಲ್ಲ ರೀತಿಯ ದೊಡ್ಡ ಶಸ್ತ್ರಾಸ್ತ್ರಗಳನ್ನ ತಲುಪ್ಸಕ್ಕಾಗಲ್ಲ. ತಲುಪಿಸಿದ್ರು ಕೂಡ ಎಲ್ಲಿಂದ ಎಲ್ಲಿಗೆ ವಿಮಾನ ಹಾರಿತು ಅಂತ ಕ್ಲೀನ್ ಆಗಿ ಗೊತ್ತಾಗತ್ತೆ. ಎಲ್ಲ ಮೀರಿ ಪರಿಸ್ಥಿತಿ ವಿಕೋಪಕ್ಕೆ ಹೋಯ್ತು ಅಂದ್ರೆ ಪಾಕಿಸ್ತಾನದ ನೆಲೆಗಳನ್ನ ಕೂಡ ಭಾರತ ನೇವಿ ಬಳಸಿನೇ ಧ್ವಂಸ ಮಾಡಬಹುದು. ಕರಾಚಿ ಸಮೀಪ ಪಾಕಿಸ್ತಾನದ ಮಜ್ರೂರ್ ಏರ್ ಬೇಸ್ ಇದೆ. ಇಲ್ಲಿ JF-17 ವಿಮಾನಗಳನ್ನ ಇಟ್ಕೊಂಡಿದ್ದಾರೆ. ಹಾಗೆ PNS ಮೆಹ್ರಾನ್ ಅನ್ನೋ ನೇವಲ್ ಬೇಸ್ ಇದೆ. ಕರಾಚಿ ಶಿಪ್ ಯಾರ್ಡ್ ಇದೆ. ಖಿಯಾಮರಿ ಬಳಿ ನೇವಿ ಸಬ್ಮರೀನ್ಗೆ ಸಂಬಂಧಪಟ್ಟ ಕೆಲಸ ನಡೆಯುತ್ತೆ. ಸೊ ಈ ಎಲ್ಲ ರೀತಿಯಲ್ಲೂ ಪಾಕಿಸ್ತಾನದ ಆತ್ಮ ಇರೋದು ಇದೇ ಸಮುದ್ರ ತೀರದಲ್ಲಿ. ಹೀಗಾಗಿ ಒಂದ್ ಕಡೆ ಭೂಸೇನೆ, ಮತ್ತೊಂದ್ ಕಡೆ ವಾಯುಪಡೆ ಸುತ್ತುವರೆದ್ರೆ, ಮತ್ತೊಂದ್ ಕಡೆ ಎಲ್ಲಕ್ಕಿಂತ ಹೆಚ್ಚಾಗಿ ನೇವಿಯನ್ನ ಈ ಸಲ ಬಳಸಿ ನಿಮ್ಮನ್ನ ನಾವು ಪೂರಾ ಅಲುಗಾಡಿಸ್ಬಿಡ್ತೀವಿ ಅಂತ ಭಾರತ ಸ್ಟ್ರಾಂಗ್ ಮೆಸೇಜ್ ಕೊಡ್ತಾ ಇದೆ. ಸ್ನೇಹಿತರೆ, ಪಾಕಿಸ್ತಾನ ವಿಚಾರ ಬಂದಾಗ ನೇವಿ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ 1971ರ ಯುದ್ಧದಲ್ಲಿ ಭಾರತ ಸಾರಿ ತೋರಿಸಿದೆ ಪಾಕಿಸ್ತಾನಕ್ಕೆ. ಅವತ್ತು ಕರಾಚಿಯನ್ನ ರಾತ್ರೋರಾತ್ರಿ ಸುಟ್ಟು ಭಾರತದ ನೌಕಾಪಡೆ ವಾಪಸ್ ಬಂದಿತ್ತು. ಸಣ್ಣ ಹಾನಿ ಕೂಡ ಆಗಿರಲಿಲ್ಲ ನಮ್ಮ ನೌಕಾಪಡೆಗೆ. ಕರಾಚಿ ಬಂದ್ರು 7 ದಿನ ಹಂಗೆ ಉರಿತಾನೆ ಇತ್ತು ಸುಟ್ಟು. ಜೊತೆಗೆ ಪಾಕ್ ನೇವಿಗೆ ಹೋಲಿಸಿದ್ರೆ ಭಾರತದ ನೇವಿ ಬಹಳ ಬಹಳ ಸುಪೀರಿಯರ್ ಇದೆ. ಇವಾಗಂತೂ ಇನ್ನೂ ಅಂತರ ಜಾಸ್ತಿ ಆಗಿದೆ. ಭಾರತ ಇನ್ನೂ ತುಂಬಾ ಮುಂದೆ ಬಂದಿದೆ ಪಾಕ್ ನೇವಿ ಕಂಪೇರ್ ಮಾಡಿದ್ರೆ. ಹಾಗಂತ ಕೇವಲ ದಾಳಿ ಮಾಡೋಕ್ ಮಾತ್ರ ಅಲ್ಲ, ಪಾಕಿಗಳೇನಾದ್ರೂ ದುರಹಂಕಾರ ಮೆರೆದು ದಾಳಿಗೆ ಬಂದ್ರೆ ರಕ್ಷಣೆಗೂ ಕೂಡ ನೇವಿ ಬೇಕೇ ಬೇಕು. ಅಲ್ಲಿ ಗುಜರಾತ್ ಕರಾವಳಿ ಪಕ್ಕದಲ್ಲೇ ಪಾಕಿಸ್ತಾನ ಕರಾವಳಿ ಆರಂಭ ಆಗತ್ತೆ. ಸ್ವಲ್ಪ ಕೆಳಗೆ ಬಂದ್ರೆ ಅಲ್ಲೇ ಮುಂಬೈ ಇದೆ, ಗೋವಾಗಳಿದಾವೆ. ಸೊ ಒಂದು ವೇಳೆ ಪಾಕಿಸ್ತಾನ ದಾಳಿ ಪ್ರಯತ್ನ ಮಾಡಿದ್ರೆ ಅರ್ಧ ದಾರಿಯಲ್ಲೇ ಅವ್ರನ್ನ ಹೊಡೆದು ಸಮುದ್ರಕ್ಕೆ ಕಳಿಸೋಕೆ ನೇವಿ ರೆಡಿ ಆಗ್ತಾ ಇದೆ.